ನಿನ್ನೆ ರಾತ್ರಿ 7ರಿಂದ 7:10 ಗಂಟೆ ಸಮಯದಲ್ಲಿ ತಮಿಳಿಯನ್ ಕಾಲನಿದ ಒಂದು ಗಣೇಶ ಪ್ರೊಸೆಷನ್ನ ಈ ಒಂದು ರಾಮ್ ರಹೀಮ್ ನಗರ ಅಂತೇಳಿ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇದೊಂದು ಮಸೀದಿ ಇದೆ. ಮಸೀದಿ ದಾಟಿದ ಮೇಲೆ ಸುಮಾರು ಒಂದು 30-40 ಮೀಟರ್ ಅಂತರದಲ್ಲಿ ಏನು ಅವರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಎರಡೂ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೀತಾ ಇದೆ. ಈ ಸುದ್ದಿ ತಿಳಿದ ತಕ್ಷಣ ಏನು ಸ್ಪಾಟ್ನಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ 3 ಜನ PSI ಇದ್ದರು ಮತ್ತು ಸುಮಾರು 8-9 ಜನ ಕಾನ್ಸ್ಟೇಬಲ್ ಸಹಿತ ಇದ್ದರು. ಅವರು ಆ ಪರಿಸ್ಥಿತಿಯನ್ನು ಆ ಸಂದರ್ಭದಲ್ಲಿ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಅವ್ರನ್ನೆಲ್ಲ ಡಿಸ್ಪರ್ಸ್ ಮಾಡಿಸಿ ಗಣೇಶ ವಿಸರ್ಜನೆ ಮಾಡಿ ಕಳಿಸಿದ್ದಾರೆ. ತದನಂತರದಲ್ಲಿ ಎರಡು ಕೋಮಿನವರು ಜನ ಸೇರಿಕೊಂಡು ನ್ಯಾಯ ಬೇಕು ಅಂತೇಳಿ ಕೇಳ್ಕೊಂಡು ಸೇರಿಕೊಂಡಿದ್ರು. ಅದನ್ನು ಎಲ್ಲ ಅಧಿಕಾರಿಗಳು ಬಂದ ಮೇಲೆ ಅವ್ರನ್ನೆಲ್ಲ ಕಳಿಸ್ಕೊಡ್ಲಾಯಿತು. ಈ ಸಂಬಂಧಪಟ್ಟಂತೆ ನಾವು ಈಗಾಗಲೇ 2 ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಮದ್ದೂರು ಠಾಣೆಯಲ್ಲಿ. ಒಂದು ಸುಮೋಟೋ ಆಗಿ ಪೊಲೀಸ್ ಕಡೆಯಿಂದ ಒಂದು ಪ್ರಕರಣ ದಾಖಲಾಗಿದೆ ಮತ್ತು ಇನ್ನೊಂದು ಪ್ರಕರಣ ಏನೋ ಒಬ್ಬರು ಇಂಜೂರ್ಡ್ ಇದ್ದರು ಅಜಯ್ ಅಂತೇಳಿ ಅವರು ದಾಖಲಿಸಿದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ. ಸೊ ಇಲ್ಲಿವರೆಗೆ 21 ಜನ ಆರೋಪಿತರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ರಾತ್ರಿ ಎಲ್ಲ. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವರನ್ನು ಸಹಿತ ನಾವು ಗುರುತಿಸಿ ಅವರನ್ನು ಒಂದು ದಸ್ತಗಿರಿ ಮಾಡುವ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸಮುದಾಯದವರ 21 ಜನ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ? ಇಲ್ಲ ಎಲ್ಲ ಲೋಕಲ್ದವ್ರು ಇದ್ದಾರೆ. ಒಂದಿಬ್ಬರು ಮಾತ್ರ ಪಕ್ಕದ ಚನ್ನಪಟ್ಟಣದವ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಇನ್ನೂ ಅಡ್ರೆಸ್ಸನ್ನು ವೆರಿಫೈ ಮಾಡಬೇಕಾಗಿದೆ. ಮುಖ್ಯವಾಗಿ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅದನ್ನು ಸಹಿತ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಹೆಚ್ಚಿನ ಫೋರ್ಸನ್ನು ತೆಗೆದುಕೊಂಡಿದ್ದೀವಿ. 6 KSRP ಸಹಿತ ಇದ್ದಾವೆ ಮತ್ತು ಹೆಚ್ಚಿನ ಒಂದು ಮತ್ತೆ ಯಾವುದೋ ಅಹಿತಕರ ಘಟನೆ ನಡೆಯಬಾರ್ದು ಅಂತೇಳಿ ಈಗಾಗಲೇ ನಾವು ನಿಷೇಧಾಜ್ಞೆಯನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಸೊ ಅದು ನಾಳೆ ಬೆಳಗ್ಗೆವರೆಗೆ ಇರ್ತದೆ. ಸೊ ಪರಿಸ್ಥಿತಿ ಅವಲೋಕಿಸಿ ಮತ್ತೆ ಏನಾದರೂ ಅವಶ್ಯಕತೆ ಕಂಡು ಬಂದಲ್ಲಿ ಹೆಚ್ಚಿನ ಕ್ರಮವನ್ನು